ಮಹೇಶ ಮತ್ತು ಮಹಿಮಾ ಕಾಲೇಜಿನಲ್ಲಿ ಒಟ್ಟಿಗೆ ಓದಿದವರು. ಪರಸ್ಪರ ಸ್ನೇಹಿತರು. ಸ್ನೇಹ ಪ್ರೇಮವಾಗಿ ತಿರುಗಿ 3-4 ವರ್ಷಗಳೇ ಆಗಿತ್ತು. ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದರು. ಮದುವೆಯಾಗಿ 2 ವರ್ಷಗಳಾದವು. ಇನ್ನೂ ಮಕ್ಕಳಾಗಿಲ್ಲ. ನಿಮ್ಮ ಪ್ಲಾನನ್ನು ಪಕ್ಕಕ್ಕೆ ಇಡಿ ಎಂದು ಅತ್ತೆಯವರು ಆಗಾಗ ಹೇಳುತ್ತಿದ್ದರು. ನಾವು ಗಟ್ಟಿಯಾಗಿರುವಾಗಲೇ ಒಂದು ಗಂಡು ಮಗು ಎತ್ತಿಕೊಡಮ್ಮ ಸಾಕು ಎಂದು ಹೇಳಿದ್ದರು. ಮಹಿಮಾ ಕೆಲವೇ ತಿಂಗಳುಗಳಲ್ಲಿ ತಾಯಿಯಾದಳು. ಮನೆಯಲ್ಲಿ ಎಲ್ಲರಿಗೂ ಸಂತೋಷ ಸಡಗರ ತುಂಬಿತ್ತು. ಮಡಿಲು ತುಂಬುವ ಶಾಸ್ತ್ರವನ್ನು ಸಹ ಮಾಡಿದರು. ಅವರು ಊರಿಗೆ ಶ್ರೀಮಂತರಾಗಿದ್ದರು. ಗಂಡು ಮಗುವೇ ಬೇಕು ನಮ್ಮ ಆಸ್ತಿ ಅಂತಸ್ತು ನೋಡಿಕೊಳ್ಳಲು ಎಂದು ಹೇಳುತ್ತಿದ್ದರು. ಇದರಿಂದ ಮಹಿಮಾಗೆ ಅವರ ಮಾತುಗಳು ಕಿರಿಕಿರಿ ಅನ್ನಿಸುತ್ತಿತ್ತು. ಅವಳನ್ನು ತವರು ಮನೆಗೆ ಬಾಣಂತನಕ್ಕೆ ಕಳುಹಿಸಿದರು. 9 ತಿಂಗಳು ಮುಗಿದ ಅವಳಿಗೆ ನಾರ್ಮಲ್ ಡೆಲಿವರಿ ಆಯಿತು. ಶುಕ್ರವಾರ ಇವತ್ತು ಮಹಾಲಕ್ಷ್ಮಿ ಜನಿಸಿದಳು ನಿಮಗೆ ನೋಡಿ ಅಂತ ವೈದ್ಯರು ಹೇಳಿದಾಗ ಹೆತ್ತವಳಿಗೆ ಮೊದಲ ಹೆರಿಗೆಯ ಖುಷಿ ಒಂದು ಕಡೆಯಾದರೆ ಗಂಡನ ಮನೆಯಲ್ಲಿ ಗಂಡು ಮಗು ಹುಟ್ಟಿಲ್ಲ ಅಂತ ಏನು ಅಂದುಕೊಳ್ಳುತ್ತಾರೋ ಅಂತ ಭಯ ಇನ್ನೊಂದು ಕಡೆ. ಗಂಡನು ಕೂಡ ಮಹಿಮಾಗೆ ನೀನು ಮಗು ಆರೋಗ್ಯದಿಂದ ಇರಿ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಸಮಾಧಾನ ಮಾಡಿದರು. ಅತ್ತೆಯೊಳಗೆ ಗಂಡು ಮಗು ಬೇಕು ಎನ್ನುವ ಆಸೆ ಇದ್ದರೂ ಸಣ್ಣ ಮುಗುಳು ನಗೆ ಬೀರಿ ಮಗುಗೆ ಚಿನ್ನದ ಉಂಗುರ ಹಾಕಿ ಮಾತಾಡಿಸಿ ಇನ್ನೊಂದು ಗಂಡು ಮಗು ಆಗಲೇಬೇಕು ಅಂತ ಹೇಳಿ ಹೊರಟರು. ಮಗುವಿನ ಜೊತೆ ಅವಳು 1 ವರ್ಷ ತವರು ಮನೆಯಲ್ಲಿ ಇದ್ದು ಗಂಡನ ಮನೆಗೆ ಬಂದಳು. ಮತ್ತೆ ಒಂದರ ಮೇಲೊಂದು ಅವಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. 2ನೇ ಮಗುವು ತೂಕ ಜಾಸ್ತಿ ಇದ್ದು ತಲೆ ಮೇಲೆ ಕಾಲು ಕೆಳಗೆ ಇದೆ ಅಂತ ವೈದ್ಯರು ಸಿಸೇರಿಯನ್ ಡೆಲಿವರಿ ಮಾಡಿ ಹಾಗೆ ಮಕ್ಕಳು ಆಗದೆ ಆಪರೇಷನ್ ಮಾಡಿ ಕಳುಹಿಸಿದರು. ಅತ್ತೆ 2 ಮಕ್ಕಳಿಗೆ ಯಾಕೆ ನೀನು ಆಪರೇಷನ್ ಮಾಡಿಸಿಕೊಂಡೆ ಅಂತ ಬೈಯುವುದರ ಮೂಲಕ 2ನೇ ಮಗುವನ್ನು ನೋಡಿ ಹೋಗಿದ್ದರು. ಮಹಿಮಾಗೆ ಸ್ವಲ್ಪ ಇದು ಚಿಕ್ಕ ವಿಷಯ ಎನಿಸಿ ಬೈದು ಆಮೇಲೆ ಸುಮ್ಮನಾಗಿ ಬಿಡ್ತಾರೆ ಅಂತ ಸುಮ್ಮನಾಗಿದ್ದಳು. ಅವರು 5 ವರ್ಷದ ನಂತರ ನಿನಗೆ 2ನೇ ಹೆರಿಗೆಯ ನೋವು ಎಲ್ಲವೂ ಕಡಿಮೆ ಆಗಿದ್ಯಾ ಮಹಿಮಾ ಅಂತ ಅತ್ತೆ ಕೇಳಿದರು. ಅತ್ತೆ ತುಂಬ ಆರಾಮಾಗಿ ಇದ್ದೇನೆ. ಹಾಗಾದರೆ ನಾನು ಒಬ್ಬರ ಹತ್ತಿರ ನಿನ್ನನ್ನು ಕರೆದುಕೊಂಡು ಹೋಗುವೆ ಬರುತ್ತೀಯಾ ಅಂತ ಕೇಳಿದರು. ಮಹಿಮಾ ಒಪ್ಪಿದಳು. ಅವರು ತಮಗೆ ಗೊತ್ತಿರುವ ಒಬ್ಬ ಡಾಕ್ಟರ್ ಹತ್ತಿರ ಹೋಗಿ ಮತ್ತೊಮ್ಮೆ ಆಪರೇಷನ್ ಮಾಡಿಸಿಕೊಳ್ಳಿ ಅಂತ ಹೇಳಿದರು. ಗಂಡನಿಗೂ ಕೂಡ ಗಂಡು ಮಗು ಬೇಕು ಎಂಬ ಹಂಬಲ ಶುರುವಾಗಿತ್ತು. ಒಪ್ಪಿಕೋ ಮಹಿಮಾ ನಾನು ಇದ್ದೇನೆ ಅಂತ ಗಂಡ ಹೇಳಿದ. ತವರು ಮನೆಗೆ ಸತ್ಯ ಹೇಳದೆ ನಾನು ಮತ್ತೆ ಮಹೇಶ ಕೆಲಸದ ಮೇಲೆ ಬೇರೆ ಕಡೆ ಹೊರಟಿದ್ದೇವೆ. ನಾನು ಫೋನ್ ಮಾಡುತ್ತಾ ಇರುತ್ತೇನೆ ನೀವು ಇಲ್ಲಿ ಬರಬೇಡಿ ಅಂತ ಅಮ್ಮನಿಗೆ ತಿಳಿಸಿದಳು. ಗಂಡನ ಮನೆಯವರು ಹೇಳುವ ಹಾಗೆ ಕೇಳುವ ಕೈಗೊಂಬೆಯಾದಳು. ಇದರ ಮಧ್ಯೆ ಅವಳ 3ನೇ ಮಗುವಿನ ಆಗಮನವಾಯಿತು. ಅವರು ಅಂದುಕೊಂಡ ಹಾಗೆ ಗಂಡು ಮಗು ಆಗಿರಲಿಲ್ಲ ಹೆಣ್ಣು ಮಗುವಾಗಿತ್ತು. ಆ ಮಗುವನ್ನು ನೋಡಿ ಅವಳು ಒಂದೇ ಸಮನೆ ಅಳಲಾರಂಭಿಸಿದಳು. ಮತ್ತೆ ಹೆಣ್ಣು ಮಗು ಆಗಿದ್ದರಿಂದ ಗಂಡನಿಗೂ ಅವಳ ಮೇಲೆ ಪ್ರೀತಿ ವ್ಯಾಮೋಹ ಕಡಿಮೆಯಾಯಿತು. ಗಂಡನ ಬಗ್ಗೆ ಇದ್ದ ಗೌರವ ಅವಳಿಗೆ ಕೊಂಚ ಕಡಿಮೆ ಆಯಿತು. ಜಗಳಗಳ ನಡುವೆ ಜೀವನ ನಡೆಸಲು ಶುರು ಮಾಡಿದರು. 3 ಮಕ್ಕಳಿಗೂ ಸಾಕಾಗುವಷ್ಟು ಆಸ್ತಿ ಅಂತಸ್ತು ಇದ್ದರೂ ಅವಳ ಪಾಲಿಗೆ ಅದು ಮುಳುವಾಯಿತು.
ಅದೇ ಚಿಂತೆಯಲ್ಲಿ ಅವಳು ಕೊರಗುತ್ತಾ ಸಾವಿನ ಮನೆ ಬಾಗಿಲು ತಟ್ಟಿದಳು. ಗಂಡು ಮಗು ಎನ್ನುವುದರ ಮೂಲಕ ಒಬ್ಬ ತಾಯಿಯನ್ನು, ಒಬ್ಬ ಹೆಂಡತಿಯನ್ನು ಕಳೆದುಕೊಂಡನು. ಮಹೇಶನಿಗೆ ಆಗ ಅಮ್ಮನ ಬಗ್ಗೆ ಬೇಸರವಾಗುತ್ತದೆ. ಮಕ್ಕಳನ್ನು ಕರೆದುಕೊಂಡು ಬೇರೆ ಮನೆ ಮಾಡಿ ಮಹಿಮಾಳ ತಾಯಿಯ ಹತ್ತಿರ ಮಕ್ಕಳನ್ನು ಬಿಟ್ಟು ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟನು. ಅವನು ಏನೇ ಮಾಡಿದರೂ ಅವನು ಮಾಡಿದ ಆ ತಪ್ಪು ತಿದ್ದಲು ಸಾಧ್ಯವಿಲ್ಲ. ಸತ್ತ ಮಗಳು ಮತ್ತೆ ಬರಲು ಸಾಧ್ಯವಿಲ್ಲ ಎನ್ನುತ್ತಾ ಮೊಮ್ಮಕ್ಕಳ ಹೊಣೆಗಾರಿಕೆ ಹೊತ್ತಳು ಅಜ್ಜಿ.